ಏನಾಯ್ತು ಇಷ್ಟೊಂದು ಅಲಾರಾಮ್ ಇಟ್ಟಿಯಲ್ಲ? ಇಲ್ಲ ಮಾರೆ, ಎಕ್ಸಾಮಿಗೆ ಬರೀ 30 ದಿನ ಐತೆ, ಓದ್ಬೇಕಾ ಬೇಡ? ಬೆಳಗ್ಗೆ ಎದ್ದಂಗೆ ಬ್ರೋ ಎದೇಳಿ ಬ್ರೋ, 3 ಗಂಟೆಯಿಂದ ಅಲ್ರಾಮ್ ಮಾಡ್ಕೊತಿದ್ದೆ ಬ್ರೋ. ಎದೇಳಿ, ಒಂದೇ ಅಲ್ರಾಮ್ ಆಫ್ ಮಾಡಿ ಒಂದೇ ಮಲ್ಕೊಳ್ಳಿ ಬ್ರೋ. ಏನು ಸಾವು ಮಾರೆಯ, ಎಕ್ಸಾಮ್ ಬಂದಾಗಿಂದ ಬರೀ ಇದೇ ಥರ ಕನಸು ಬೀಳ್ತಾವೆ. 3 ಗಂಟೆ ರಾತ್ರಿ ಆಗಿದೆ, ಅವಾಗಿಂದ ಬೇಡ 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 ಅಂತ ಕೂಗ್ತಾ ಇದ್ದಾನೆ. ಇವಾಗ ಮಲ್ಕೋ, ಲೈಟ್ ಆಫ್ ಮಾಡ್ತೀನಿ. ಬುಕ್ನ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಈ ಸ್ಕೂಲ್ ಮತ್ತೆ ಹೈಸ್ಕೂಲ್ ಲೈಫ್ ಅಂದ್ರೇನೆ ಹೀಗೆ. ಹಾಸ್ಟೆಲಿಂದ ಬರೋರಿಗೆ ಊಟ ತಿಂಡಿಯಲ್ಲಿ ರುಚಿ ಇಲ್ಲ ಅನ್ನೋದು ಪ್ರಾಬ್ಲಮ್ ಆದ್ರೆ, ಮನೆಯಿಂದ ಬರೋರಿಗೆ ಊಟ ರುಚಿಯಾಗಿದ್ರು ತಿನ್ನೋದೇ ದೊಡ್ಡ ಪ್ರಾಬ್ಲಮ್. ಇಷ್ಟ ಇದ್ರೂನು ಇಲ್ಲದೆ ಇದ್ರೂನು ಸ್ಕೂಲ್ಗೆ ಹೋಗಿ ಪಾಠ ಕೇಳಬೇಕು, ನೋಟ್ಸು ಬರಿಬೇಕು. ಇಷ್ಟೆಲ್ಲ ಮಾಡಿದ್ರು ಗಲಾಟೆ ಮಾಡಿಬಿಟ್ವಿ ಅಂತ ಪೆಟ್ಟು ತಿನ್ನೋದು ಮಾತ್ರ ಕಮ್ಮಿ ಆಗಿಲ್ಲ. ಇದೇ ಅಲ್ವಾ ಸ್ಕೂಲ್ನ ನೆನಪುಗಳು. ಈಗ ನಾವು ಹೇಳ್ತಿರೋ ಕಥೆಯಲ್ಲಿ ಸ್ಕೂಲ್ನ ನೆನಪು ಯಾವ ಥರ ಇರುತ್ತೆ ನೋಡೋಣ. ಮೇಡಮ್, ನಾನು 10th ಕ್ಲಾಸ್ ತಗೊಳಕ್ ಹೋಗ್ತಿದ್ದೀನಿ. ಹಾ, ಓಕೆ, ನೀವು ಹೋಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಹಳೆ ಟೀಚರ್ ವಿನಿತಾ ಮೇಡಮ್ ಬರ್ದೇ ಇರೋ ಕಾರಣ ನಾನು ಕ್ಲಾಸ್ ಮಾಡ್ತೀನಿ. ಹಾಗಾಗಿ ನಾನು ಸತ್ಯ ಮಾಡ್ತೀನಿ. ನನ್ನ ಹೆಸರು ಅಕ್ಷತಾ, ನಾನು ಚಿಕ್ಕಪುರದಿಂದ ಬಂದಿ. ಹಾಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಗುರಿ ಏನು, ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿರೋ ಒಬ್ಬೊಬ್ಬರಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ವರ್ಷಿಣಿ. ನಂಗೆ ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರು ರಮಾ. ನಾನು ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಸಿಂಚನ, ನಾನು ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಸೌಮ್ಯ, ನಾನು ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ. ವಾವ್, ಸೂಪರ್. ನನ್ನ ಹೆಸರು ಸ್ಪಂದನ, ನಾನು ಹೆಚ್ಚು ಆಗ್ಬೇಕು ಅನ್ಕೊಂಡಿದ್ದೀನಿ. ಸರ್, ನೀವು? ನನ್ನ ಹೆಸರು ಸಂದೇಶ್, ನಾನು ರೈತ ಆಗ್ಬೇಕು. ಮೊನ್ನೆ ಸರ್ ಅವನಿಗೆ ದನ ಕಾಯಕ್ಕೆ ಹೋಗು ಅಂತ ಹೇಳಿದ್ರಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೇನೆ ಅನ್ಸತ್ತೆ ಕಣೆ. ಹೌದು ಕಣೆ. ಹೌದು, ಜೋರಿದ್ದಾರೆ ಅನ್ಸುತ್ತೆ. ನಿಮಗೆ ಕಡಿಮೆ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡೋದಕ್ಕಿಂತ ಡಾಕ್ಟರ್ ಬಂದಿದ್ದಾರೆ. ಆ ಮಾಹಿತಿ ಪಡ್ಕೊಳ್ಳೋಕೆ ಮೇಲೆ ಹೋಗಿ ಗಲಾಟೆ ಮಾಡ್ತೀನಿ. ಈಗ ಹೋಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಡಾಕ್ಟರ್ ಭೂಮಿಕಾ ಅಂತ ಹೇಳಿ. ಇವತ್ತು ನಿಮಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಇವಾಗ ಹಾರ್ಟ್ ಪ್ರಾಬ್ಲಮ್ ಇಂದಾನೆ ಯಾರಾದ್ರೂ ಡೆತ್ ಆದ್ರೂ ಅನ್ಕೊಳ್ಳಿ, ಅವಾಗ ನಾವೇನಂತ ಹೇಳ್ತೀವಿ? ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತೀವಿ. ಆದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿ. ಇವಾಗ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ ಅಂದ್ರೆ, ನಮ್ಮ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗೋದು ಸ್ಟಾಪ್ ಆಗುತ್ತೆ. ಇವಾಗ ನಮ್ಮ ಬಾಡಿಗೆ ಹೇಗೆ ಬ್ಲಡ್ ಸಪ್ಲೈ ಆಗುತ್ತೋ ಹಾರ್ಟಿಗೂ ಹಾಗೆ ಬ್ಲಡ್ ಸಪ್ಲೈ ಆಗುತ್ತೆ. ಹಾರ್ಟ್ ಅಲ್ಲಿ 2 ರಕ್ತನಾಳಗಳಿರುತ್ತೆ. ಒಂದು ರೈಟ್ ಅಂಡ್ ಲೆಫ್ಟ್ ಕೊರಿನರಿ ಆರ್ಟರಿ ಅಂತ ಹೇಳಿ. ಎರಡರಲ್ಲೂ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಯ್ತು ಅಥವಾ ಅದರಲ್ಲಿ ರಕ್ತ ಹೆಪ್ಪುಕೊಡ್ತು ಅಂತಂದ್ರೆ ಮತ್ತೆ ನಮ್ಮ
ಕಾರಣ ಅಂತಂದ್ರೆ ನಾವು ಯೂಸ್ ಮಾಡ್ತಿರುವಂತ ಫುಡ್ಡಿಂದ ಈ ತರ ಎಫೆಕ್ಟ್ ಆಗ್ತಾ ಇದೆ. ಇವಾಗ ಹೆಚ್ಚಾಗಿ ಫುಡ್ಡಿಂದನೇ ಈ ತರ ಎಫೆಕ್ಟ್ ಆಗ್ತಿರೋದು. ನಮ್ಮ ಹೃದಯದಲ್ಲಿ 4 ಚೇಂಬರ್ಸ್ ಇರುತ್ತೆ. ಅದರಲ್ಲಿ ಒಂದು ಚೇಂಬರ್ ತನ್ನ ಕಾರ್ಯವನ್ನ ನಿಲ್ಲಿಸಿದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದ್ರೆ ಅದರಲ್ಲಿ 4 ಚೇಂಬರ್ಗಳು ತನ್ನ ಕಾರ್ಯವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಇವಾಗ ಒಂದೊಂದ್ಸಲ ನಮಗೆ ಎದೆನೋವು ಬಂದು ವಾಮಿಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಾವು ಗ್ಯಾಸ್ಟ್ರಿಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅದರಿಂದ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋದು ನಾವು ಡಿಲೇ ಮಾಡ್ತಾ ಇದ್ದೀವಿ ಅಂದ್ರೆ ಇದರಿಂದ ಸಾಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇವಾಗ ಯಾರು ಒಬ್ರು ಹೇಳ್ಬೇಡಿ. ಇವಾಗ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದಾಗ ನೀವು ಆ ಪ್ಲೇಸಿಗೆ ಹೋಗ್ತಿಲ್ಲ, ಆ ಪ್ಲೇಸ್ ಸೇಫ್ ಆಗಿದೆಯಾ ಅಂತ ಫಸ್ಟ್ ನೋಡ್ಕೋಬೇಕು. ನೆಕ್ಸ್ಟ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅಲ್ಲಿ ಯಾರು ಇರ್ತಾರಲ್ವಾ ಅವ್ರ ಹತ್ರ ಹೇಳಿ ಆಂಬುಲೆನ್ಸ್ಗೆ ಬೇಗ ಫೋನ್ ಮಾಡಿ ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಒಬ್ಬ ವ್ಯಕ್ತಿಗೆ ಮ್ಯಾಕ್ಸಿಮಮ್ ಅಂದ್ರೆ 7 ಇಂದ 8 ಮಿನಿಟ್ಸ್ CPR ಮಾಡಬಹುದು. ಅದ್ರ ನೆಕ್ಸ್ಟ್ ಅವನಿಗೆ ಎಫೆಕ್ಟಿವ್ ಆಗಿ CPR ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಇನ್ನೊಬ್ರಿಗೆ CPR ಮಾಡೋಕ್ಕೆ ಹೇಳ್ಕೊಡ್ಬೇಕಾಗುತ್ತೆ. ಇವಾಗ CPR ಮಾಡೋದು ಹೇಗಂತ ಹೇಳಿ ಹೇಳ್ಕೊಡ್ತೀವಿ. ನಮ್ಮ ಕೈಯನ್ನ ನೀಡಿಟ್ಕೊಂಡು ಈ ಭಾಗ ಅಲ್ಲಿ ಪ್ರೆಸ್ ಆಗೋ ರೀತಿ ಮಾಡಬೇಕು. ನಮ್ಮ ಎದೆಯ ಮಧ್ಯ ಭಾಗದಲ್ಲಿ ಹೀಗಿಟ್ಟು ಇಲ್ಲಿ 2 ರಿಂದ 2 ಇಂಚು ಪಂಪ್ ಮಾಡಬೇಕಾಗುತ್ತೆ. ಫುಲ್ಲು ಹೊಟ್ಟೆ ಒಳಗೆ ಹೋಗ್ಬೇಕಾಗುತ್ತೆ. ಇದು ನಿಮಿಷಕ್ಕೆ 100 ರಿಂದ 120 ಬಾರಿ ಪ್ರೆಸ್ ಮಾಡಬೇಕಾಗುತ್ತೆ. ಕೇವಲ ನಮ್ಮ ಭಾರತದಲ್ಲಿ 2% ಜನಕ್ಕೆ ಮಾತ್ರ ಈ CPR ಬಗ್ಗೆ ಗೊತ್ತು. ಹೆಚ್ಚಾಗಿ ಡಾಕ್ಟರ್ಸ್ ಮತ್ತೆ ಕೆಲವೊಂದು ಜನಕ್ಕೆ CPR ಮಾಡೋದು ಹೇಗಂತ ತಿಳ್ಕೊಂಡಿದ್ದಾರೆ ಬಿಟ್ರೆ ಪ್ರತಿಯೊಬ್ಬರಿಗೂ ಈ CPR ಬಗ್ಗೆ ಏನೂ ತಿಳಿದಿಲ್ಲ. ಇವಾಗ ನಿಮಗೆ ತಿಳಿಸಿದಿಂದಾನೆ ಅದೇ ರೀತಿ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆದಾಗ ಈ ರೀತಿ ಮಾಡಬೇಕಾಗಿ ಬರುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡಲು ನಿಮ್ಮ ಸಂಸ್ಥೆ ತುಂಬಾ ಅವಕಾಶನ ನೀಡಿದೆ. ಅದಕ್ಕೆ ನನ್ನ ಧನ್ಯವಾದಗಳು. ಎಲ್ರಿಗೂ ಥ್ಯಾಂಕ್ ಯು. ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಎಕ್ಸಾಮ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗತ್ತೆ. ಅಂತೂ ಇಂತೂ ಎಕ್ಸಾಮ್ ಹತ್ರ ಬಂದೇ ಬಿಡ್ತು. ಇಂದಿನಿಂದ ರಾಜ್ಯಾದ್ಯಂತ SSC ಪರೀಕ್ಷೆ ಆರಂಭವಾಗಿದೆ. SSC ಪರೀಕ್ಷೆಗೆ ಶಿಕ್ಷಣ ಇಲಾಖೆಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಒಟ್ಟು 3,305 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಈ ಬಾರಿ 8,42,811 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. From today, the SSLC examination has been started in Karnataka and which will be conducted up to 15 April. The Education Department has made all the preparations required to conduct the examination. A tight police force has also been arranged in the surrounding of exam center, and in total there are 3,305 examination centers are allotted for this year board exam in Karnataka.
ಏನಾದ್ರು ಚೀಟಿ ಇರ್ಬೋದು, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಪಾಠ ಮಾಡ್ತಾರೆ ಚೆಕ್ ಮಾಡ್ಕೊಳ್ಳಿ. ಇಂದು ಬೆಳಿಗ್ಗೆ 10 ಗಂಟೆಗೆ ಎಸ್ಎಸ್ಸಿ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಶಿಕ್ಷಣ ಆಯುಕ್ತರು ಮತ್ತು ನಿರ್ದೇಶಕರಿಂದ ಪರೀಕ್ಷೆ ಫಲಿತಾಂಶ ರಿವೀಲ್ ಆಗಿದೆ. ಪಾಸ್ ಆಗಿದೆ ಕಣೋ. ನವೀನ ಎಕ್ಸಾಮ್ ಬೇಡ ಬಿಟ್ಟು ಕಣೋ. ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಅಂತ ಕಣೋ. ಮನೇಲಿ ಬೇರೆ ಇಲ್ವಂತೆ. ಹಾಯ್ ರಮ್ಮ. ರಿಸಲ್ಟ್ ನೋಡ್ದೇನೆ? ನೋಡಿದೆ. ನೀನು? ಎಷ್ಟಾಯ್ತು? ನಂದು 85. ಕಡಿಮೆ ಕಣೆ, 82 ಆಯ್ತು. ಚೆನ್ನಾಗಿದೆಯಲ್ಲ. ಕಡಿಮೆ ಆಯ್ತು ಬಿಡು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿ ಇತ್ತಿನ್ನ. ಹೌದಾ? ನೆಕ್ಸ್ಟ್ ಯಾವ ಕಾಲೇಜಿಗೆ ಸೇರ್ಬೇಕಂತಿದ್ಯಾ? ನೋಡ್ಬೇಕು ಕಣೆ, ಅಮ್ಮ ಅಲ್ಲೇ ಸೇರು ಅಂತ ಹೇಳ್ತಿದ್ದಾರೆ, ಅಣ್ಣ ಬೇರೆ ಕಡೆ ಹೇಳ್ತಾ ಇದ್ದಾರೆ, ನೋಡ್ಬೇಕು. ಅಲ್ಲೆಲ್ಲ ಯಾಕೆ ಹೋಗ್ತೀಯ? ನಮ್ದೇ ಇದೆಯಲ್ಲೇ ಕಾವೇರಿ PU ಗರ್ಲ್ಸ್ ಕಾಲೇಜ್, ಅದಕ್ಕೆ ಸೇರೋಣ ಬಾ. ಎಲ್ಲರೂ ನಾವೆಲ್ಲ ಅದಕ್ಕೆ ಸೇರ್ತಾ ಇದೀವಿ. ಹಾ ಸರಿ, ನಾನು ಅಮ್ಮನ ಕೇಳಿ ಹೇಳ್ತೀನಿ, ಮನೇಲಿ ಕೇಳಿ. ನನಗೂ ಇಲ್ಲೇ ಬರಕ್ ಇಷ್ಟ ಕಣೆ, ನೋಡ್ತೀನಿ ಆಯ್ತಾ. ಹಾ ಸರಿ ಕಣೆ, ನಾನು ಹೋಗ್ತೀನಿ, ಸ್ವಲ್ಪ ಸಿಟಿಗೆ ಹೋಗ್ಬೇಕು. ಸರಿ ಆಯ್ತಾ, ಕಾಲ್ ಮಾಡ್ತೀನಿ. ಬಾಯ್. ಸರಿ ಕಣೆ, ಬಾಯ್. ನೋಡ್ತಾ ನೋಡ್ತಾ PUCನೂ ಸ್ಟಾರ್ಟ್ ಆಗೇ ಬಿಡ್ತು. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಮ್ಯಾಮ್. ನಾನು ಮೊದಲು ಇದೇ ಸಂಸ್ಥೆಯಲ್ಲಿ ಕಾವೇರಿ ಹೈಸ್ಕೂಲಲ್ಲಿ ಓದಿದ್ದು. ಈ ವಾತಾವರಣ ಚೆನ್ನಾಗಿತ್ತು, ಅದಕ್ಕಾಗಿ PUC ಕೂಡ ಇದೇ ಕಾಲೇಜಿಗೆ ಸೇರಿದ್ದೀನಿ. ಓಕೆ, ನಿಮಗೆ ಪ್ರಿನ್ಸಿಪಲ್ ಏನಾದ್ರು ಇನ್ಫಾರ್ಮ್ ಮಾಡಿದ್ದಾರೆ ಕ್ಲಾಸ್ಗಳು? ಇಲ್ಲ ಮ್ಯಾಮ್. ಹೌದಾ? ಏನಪ್ಪ ಅಂತಂದ್ರೆ ಈಗ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿ ವೇದಿಕೆ ಉದ್ಘಾಟನಾ ಸಮಾರಂಭನ ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬರು ಸಹ ಪಾರ್ಟಿಸಿಪೇಟ್ ಮಾಡಲೇಬೇಕು, ನೀವು ಟ್ಯಾಲೆಂಟ್ ಶೋ ಮಾಡಬೇಕು ಆಯ್ತಾ. ಈಗ ನಿಮಗೆ ಪ್ರಾಕ್ಟೀಸ್ ಮಾಡ್ತಾರೆ, ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಆಯ್ತಾ. ಎಲ್ಲರಿಗೂ ಶುಭ ಮುಂಜಾನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಇಂದು ನಾವು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ವೇದಿಕೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪದವಿ ಮೇಡಮ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಂಗೀತ್ ಸರ್ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿದ್ದು ದೇವರಲ್ಲಿ ಪ್ರಾರ್ಥಿಸಲು ಬರುತ್ತಿದ್ದಾರೆ ರಮಾ ಇವರು. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ,
ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಂದೇಶ್ ಸರ್ ಇವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂದೇಶ್ ಅಂತ. ನಾನು SSLCನ ಇದೇ ಸಂಸ್ಥೆಯಲ್ಲಿ ಓದಿದ್ದು. ನಾವು ಒಂದು ಟೈಮ್ ಈ ಕ್ಲಾಸಲ್ಲಿ ಕೂತಾಗ ನಾ ಏನು ಅಂದ್ಕೊಂಡಿದ್ದೆ, ರೈತ ಆಗ್ತೀನಿ ಅಂತ ನಮ್ಮ ಟೀಚರ್ಗೆ ಹೇಳಿದಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಫುಲ್ ನಗಾಡಿದ್ರು ಮತ್ತು ನನ್ನ ತಮಾಷೆ ಮಾಡಿದರು. ನಾನು ಇಲ್ಲಿಯವರೆಗೆ ಬರಲಿಕ್ಕೆ ಮುಖ್ಯ ಕಾರಣನೇ ಕೃಷಿ. ನನ್ನ ಮುಖ್ಯ ಉದ್ದೇಶ ಏನಂದರೆ, ಯಾವ ರೀತಿ ರಾಸಾಯನಿಕ ಯೂಸ್ ಮಾಡದೇನೆ ಯಾವ ರೀತಿ ಕೃಷಿ ಮಾಡಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಆಗಿದೆ. ನಾನು ನಮ್ಮ ತಂದೆಯವ್ರ ಜೊತೆ ಸೇರಿಕೊಂಡು ಯಾವ ರೀತಿ ಸಾವಯವ ಕೃಷಿಯನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡೆ. ಮತ್ತೆ ಯಾವುದೇ ರೀತಿಯ ಕೆಮಿಕಲ್ ಮತ್ತು ಫರ್ಟಿಲೈಸರ್ ಯೂಸ್ ಮಾಡದೆ ಯಾವ ರೀತಿ ಕೃಷಿನ ಮಾಡಿ ಅಂತಹ ಆಹಾರ ತಿಂದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಂತ ಹೇಳ್ಬೋದು. ಈಗ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಅಂದ್ರೆ ಸಾವಯವ ಕೃಷಿಯಿಂದ ಒಳ್ಳೆ ಆರೋಗ್ಯವು ಉಂಟು. ನೀವೆಲ್ಲ ಒಂದು ದಿವಸ ನಮ್ಮ ತೋಟಕ್ಕೆ ಬನ್ನಿ, ಅಲ್ಲಿ ಯಾವ ರೀತಿ ನಾವು ಕೃಷಿ ಮಾಡಿದ್ದೇವೆ ನಾನು ನಮ್ಮ ತಂದೆಯವರು ಅಂತ ನೋಡಿ ಅದನ್ನ ಕಲೀರಿ. ಅಂತಹ ಕೃಷಿಯನ್ನ ನೀವು ನಿಮ್ಮ ಮನೆಯಲ್ಲಿ ಅವಲಂಬಿಸಕ್ಕೆ ಹೇಳ್ರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸಂದೇಶ್ ಸರ್ ಇವರಿಗೆ ಧನ್ಯವಾದಗಳು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ. ಮೊದಲನೆಯದಾಗಿ ರಮಾ ಮತ್ತು ಸಂಗಡಿಗರಿಂದ ನೃತ್ಯ ಪ್ರದರ್ಶನ. ದೇವ್ರು ಬಂದಂಗಿಲ್ಲ, ಹಾರ್ಟ್ ಅಟ್ಯಾಕ್ ಆದಂಗಿದೆಯಲ್ಲ? ಇಲ್ಲ, ದೇವ್ರಿಗೆ ಬಂದಿದೆ, ಹಾರ್ಟ್ ಅಟ್ಯಾಕ್ ಅಲ್ಲ. ಈಗ ಎಂತ ಹಾರ್ಟ್ ಅಟ್ಯಾಕ್ ಆ ಹುಡುಗಿಗೆ? ಒಂದೇ ಡೇಟಿಗೆ ಫೋನ್ ಮಾಡಿ. ಬೇಗ ನೋಡಿ, ದೇವ್ರು ಬಂದಿತ್ತು. ಹಾರ್ಟ್ ಅಟ್ಯಾಕ್ ಅಂತೀರ ನೀವು? ಇದು ಹಾರ್ಟ್ ಅಟ್ಯಾಕ್ ಆಗಿರೋದು? ಹಾರ್ಟ್ ಅಟ್ಯಾಕ್ ಅಲ್ಲ, ಈಗ ದೇವ್ರ ಪಾತ್ರೆ ಕರ್ಕೊಂಡು ಹೋಗಿ ಏನೋ ಆಂಬುಲೆನ್ಸ್ ಇಲ್ಲಿ ಕಾವೇರಿ ಕಾಲೇಜ್ ಹತ್ರ ಬೇಗ ಬನ್ನಿ. ಅಲ್ಲ, ಹಾರ್ಟ್ ಅಟ್ಯಾಕ್ ಆದಾಗ ಆ ಥರ ಎಲ್ಲ ಮಾಡ್ತಿಲ್ಲ. ಅದು ಹೇಗೆ ಗೊತ್ತಾಯ್ತು ನಿಂಗೆ ಹೀಗೆ ಮಾಡಬೇಕು ಅಂತ ಹೇಳಿ? ಆ ಹೆಂಗಸರಂತೂ ಹೇಗೆ ಮಾಡ್ತಿದ್ರು ಅಂದರೆ, ನೀನು ಆ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡಿದೆ? ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಇಲ್ಲ ಮ್ಯಾಮ್, ಅದು ನಾನು ಕಾವೇರಿ ಹೈಸ್ಕೂಲಲ್ಲಿ ಇದ್ದವಾಗ ಒಬ್ಬರು ಡಾಕ್ಟ್ರು ಬಂದಿದ್ರು ನಮಗೆ. ಅವ್ರು ಏನಂದರೆ ನಮಗೆ ಪ್ರಥಮ ಚಿಕಿತ್ಸೆ ಹೇಗೆ ಮಾಡೋದು, ಹಾರ್ಟ್ ಅಟ್ಯಾಕ್ ಆದಂಥ ಟೈಮಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿಲ್ಲ. ಅದೇ ನನಗೆ ಆ ಇನ್ಸಿಡೆಂಟ್ ಆದ್ಮೇಲೆ ತಕ್ಷಣ ಅದು ನೆನಪಿಗೆ ಬಂತು. ಅದಕ್ಕಾಗಿ ನಾನು ಆ ರೀತಿ ಮಾಡಿದೆ CPR. ಯಾ ಸುಮ್ಮನೆ ಇಟ್ಸ್ ರಿಯಲಿ ಗುಡ್. ನಿಜವಾಗ್ಲೂ ಒಳ್ಳೆ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೀವಿ ಅವರಿಗೆ. ಇದರಿಂದ ಎಷ್ಟೊಂದು ಜನ ಜೀವ ಸಹ ನಾವು ಉಳಿಸ್ಬೋದು. ಯಾಕಂದರೆ ಈಗ ತುಂಬ ಜನ ಇಲಿಟ್ರೇಟ್ಸ್ಗೆಲ್ಲ ಗೊತ್ತಾಗಲ್ಲ, ಏನೋ ದೆವ್ವ ಭೂತ ಬಂತು ಅಂತಲೇ ಅದನ್ನ ಹಳ್ಳಿ ಸೈಡ್ ಆಗಿರ್ಬೋದು ಎಲ್ಲ ನಂಬಿಡ್ತಾರೆ ಬೇಗ. ಬಟ್ ಆ್ಯಸ್ ಎ ಎಜುಕೇಟೆಡ್ ಆಗಿ ನಮಗೆ ತಿಳಿದಿದ್ರೆ ನಾವು ಅಂತ ಬೇರೆಯವ್ರಿಗೆ ಕನ್ವೆ ಮಾಡ್ಬೋದು. ಹೌದಾ? ಇಟ್ಸ್ ರಿಯಲಿ ಗುಡ್ ಇನ್ಫಾರ್ಮೇಷನ್. ಇದು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದೀವಿ ಸೌಮ್ಯ. ವೆರಿ ಗುಡ್. ಸರಿ ಸೌಮ್ಯ, ಕ್ಲಾಸ್ ನಿನ್ನೆ ರೈತರು ಬಂದಿದ್ರಲ್ಲ, ಅವರು ತೋಟಕ್ಕೆ ಹೋಗಿ ನೋಡ್ಕೊಂಬರಕ್ಕೆ ಹೇಳೋಣ ಮ್ಯಾಮಿಗೆ. ಹೇಳೋಣ, ಇವತ್ತು ಹೇಳೋಣ. ನಿನ್ನೆ ರೈತರು ಬಂದಿದ್ರಲ್ಲ ಮ್ಯಾಮ್, ಅವ್ರ ತೋಟಕ್ಕೆ ಹೋಗಿ ಬರೋಣ, ನೋಡ್ಕೊಂಬರೋಣ. ನಾಳೆ ಅವ್ರ ತೋಟಕ್ಕ ನನ್ನ ಪ್ರಿನ್ಸಿಪಲ್ ನಮ್ಮ ಪರ್ಮಿಷನ್ ತಗೊಂಡು ಹೇಳ್ತೇನೆ, ಹೋಗೋಣ ಆಯ್ತಾ?
ಬನ್ನಿ ಬನ್ನಿ, ನಿಮ್ಮ ಪ್ರಿನ್ಸಿಪಾಲ್ ಫೋನ್ ಮಾಡಿದ್ರು ಬರ್ತೀರಾ ಅಂತ. ನಿಧಾನವಾಗಿ ಬನ್ನಿ. ಬರ್ತಾ ಹುಷಾರಾಗಿ ಬನ್ನಿ. ಅಲ್ಲಿ $260 ತರಹದ ಭತ್ತ ತಳಿಗಳನ್ನ ನಾವು ಇದು ಮಾಡಿದ್ದೀವಿ. ಮತ್ತೆ ಇದೆಲ್ಲ ಅಡಿಕೆ ಮತ್ತೆ ತೆಂಗು ಇದೆ ಆ ಕಡೆ. ಇದೆಲ್ಲ ಕಾಳು ಮೆಣಸು ಗೊತ್ತಲ್ಲ ನಿಮಗೆ. ಇದೇ ನೋಡಿ ತೋಟ, ಯಾವುದೇ ರಾಸಾಯನಿಕ ಯೂಸ್ ಮಾಡ್ದೇನೆ ಮಾಡಿರೋ ತೋಟಗಳು. ಎಷ್ಟು ಚೆನ್ನಾಗಿದೆ ಗಿಡಗಳು. ನಾವು ಸುಮಾರು ತರಕಾರಿಗಳನ್ನ ಬೆಳೆದಿದ್ದೇವೆ, ಯಾವುದೇ ರಾಸಾಯನಿಕ ಯೂಸ್ ಮಾಡ್ದೇನೆ, ಬರೀ ಫರ್ಟಿಲೈಸರ್ನ ಯೂಸ್ ಮಾಡಿಲ್ಲ. ಅಂದರೆ ಈಗ ಸಾವಯವ ಅಂದರೆ ಗೊಬ್ಬರ, ಸಗಣಿ ಗೊಬ್ಬರ ಮತ್ತು ಮೇಕೆ ಗೊಬ್ಬರ ಇದನ್ನೇ ಯೂಸ್ ಮಾಡಿ ಎಲ್ಲ ವ್ಯವಸಾಯ ಮಾಡಿರೋದು. ನೀವು ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಮ್ಮದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಅದರಲ್ಲಿ ಎಲ್ಲ ಮಾಹಿತಿ ನೀಡಿದ್ದೀವಿ. ಇದೇ ನೋಡಿ ನಮ್ಮ ಗದ್ದೆ. ಇದೆ ಪೂರ್ತಿ. ನಿಮಗೆಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಈ ರೀತಿ ನಿಮ್ಗೆ ಆದಷ್ಟು ಮಾಡಿ. ಅಂದರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ. ನಮ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿರ್ತೀನಿ. ನೀವು ನೋಡ್ಕೊಂಡು ನಿಧಾನವಾಗಿ ಹೋಗಿ ಮನೆಗೆ. ಬಂಗಾರ ತೀರವ ನೋಡುವ ಈ ಸಂಚಾರಿ ಅಲೆಗಳ ಕಥೆಯ ಕೇಳುವ. ಗುಡಿಗಡಗಡ ನುಡಿದರೆ ಮರಿ ಹಾಡು ಕಡುಕಡಲಿನ ನವ ಬದುಗಳಿನಾಡು. ಕಿವಿಯೋಲೆ ಹಿಂಗಾರ ತೆಂಗು ಬಾಸಿಂಗಾರ. ಈ ಗದ್ದೆ ತೋಟ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ವಾ? ತುಂಬ ಚೆಂದ ಇತ್ತು ಕಣೆ. ನಿಜ ಗ್ರೇಟ್ ಕಣೆ. ಈ ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಮಾಡಿದಾರಲ್ಲ. ಹೌದು ಕಣೆ, ನಿಜ ಗ್ರೇಟ್ ಅನ್ಸುತ್ತೆ ಅಲ್ವಾ? ನಾನು ಹಿಂಗೆ ಚಿಕ್ಕ ಚಿಕ್ಕ ಗಿಡ ಎಲ್ಲ ನೆಡ್ಸ್ತೀನಿ ಮನೆ ಮುಂದೆ. ಅಲ್ಲಿ ವಾತಾವರಣ ಎಲ್ಲ ಬಹಳ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯ್ತು ಕಣೆ. ಗಾಳಿ ಗೀಳಿ ಎಲ್ಲ ಎಷ್ಟು ಚಂದ ಬರುತ್ತಲ್ಲ ಅಲ್ಲ. ಸರಿ, ನಾನು ಮನೆಗೆ ಹೋಗ್ತೀನಿ ಆಯ್ತಾ? ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ. ಸರಿ, ಬಾಯ್. ಹಲೋ, ಹಾಂ, ಯಾರು ಮಾತಾಡ್ತಾ ಇರೋದು? ಹೌದಾ? ಹಾಂ, ಓಕೆ. ಎಷ್ಟೊತ್ತಿಗೆ ಬರ್ತಾರೆ? ಹಾಂ, ಓಕೆ ಓಕೆ. ಹೌದು, ಥ್ಯಾಂಕ್ ಯು. ಟೀಚರ್ಸ್ನ ಕರೀರಿ ಸ್ವಲ್ಪ. ಮೇಡಮ್ ಬರಕ್ಕೆ ಹೇಳಿದ್ರಲ್ಲ? ಹಾಂ, ಹೌದು, ಕೂತ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತಿಗೆ ಈಗ SP ಬರ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಸಿ. ಹಾಂ, ಮಕ್ಕಳ ಹತ್ರ ಎಲ್ಲ ನಿಶಬ್ದವಾಗಿರೋಕ್ಕೆ ಹೇಳಿ. ಓಕೆ ಮೇಡಮ್. ಹಾಂ, ಬನ್ನಿ ಬನ್ನಿ. ನಮಸ್ತೆ ಮೇಡಮ್. ಹಾಂ, ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನು ವಿಷಯ? ಮೇಡಮ್, ನನ್ನ ಮೊಮ್ಮಗಳು ರಾಧಿಕಾ ಅನ್ನೋಳು ನಿಮ್ಮ ಕಾಲೇಜಲ್ಲೇ ಓದ್ತಾ ಇದ್ದಾಳೆ. ಹೌದಾ? ಹಾಂ, ಹೇಳಿ. ಅವಳಿಗೆ ಫೀಸ್ ಕಟ್ಟೋಕ್ಕೆ ನಾಳೆ ಲಾಸ್ಟ್ ಡೇಟು ಅಂತ ಹೇಳಿದಿರಂತ. ಹೌದು. ಇಲ್ಲ, ಎಕ್ಸಾಮ್ ಇದು ಕೂರ್ಸಲ್ಲ ಅಂತ ಹೇಳಿದೀವಿ. ಹೌದು ಹೌದು, ನಾಳೆ ಎಲ್ಲರೂ ಅಮೌಂಟ್ ಕಟ್ಟಲೇಬೇಕು. ಮೇಡಮ್, 2 ದಿನ ಟೈಮ್ ಕೊಡಿ ಮ್ಯಾಮ್, ನಾವು ತುಂಬಾ ಬಡವರು. ಇಲ್ಲ ಇಲ್ಲ, ಹಂಗೆಲ್ಲ ಆಗಂಗಿಲ್ಲ, ಕಟ್ಟಲೇಬೇಕು ನೀವು. ನನ್ನ ಮೊಮ್ಮಗಳು ಭವಿಷ್ಯನೇ ಹಾಳಾಗತ್ತೆ ಮೇಡಮ್. ಇಲ್ಲ, ನೀವು ಹಂಗಿದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಕಾಲೇಜಿಗೆ ಸೇರಿಸ್ಬೋದಿತ್ತಲ್ಲ, ನಮ್ಮ ಕಾಲೇಜಿಗೆ ಯಾಕೆ ಸೇರಿಸಿದ್ರಿ? ಅವ್ಳ ಭವಿಷ್ಯ ಹಾಳಾಗತ್ತೆ ಮೇಡಮ್. ಇಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಾ ಅಂತ. ಹೌದು ಮೇಡಮ್, ಮಾಡ್ತೀವಿ. ಹಾಗಂತ ಫೀಸ್ ಕನ್ಸೆಷನ್ ಎಲ್ಲ ಕೊಡಕ್ಕಾಗಲ್ಲ, ಕಟ್ಟಲೇಬೇಕು ನೀವು. ಒಂದೇ ಒಂದಿನ ಟೈಮ್ ಕೊಡಿ ಮೇಡಮ್, ನಾನು ಹೆಂಗಾದ್ರೂ ಹೊಂದಿಸ್ತೀನಿ. ಇಲ್ಲ ಇಲ್ಲ ಮೇಡಮ್, ಕಟ್ಟಬೇಕು.
ಪ್ಲೀಸ್ ಮೇಡಮ್ ಏನಾದರೂ ಮಾಡಿ ಒಂದೇ ಒಂದು ಚಾನ್ಸ್ ಕೊಡಿ ನನಗೆ. ನನ್ನ ಮೊಮ್ಮಗಳು ಭವಿಷ್ಯ ಹಾಳಾಗುತ್ತೆ ನೀವು ಹಿಂಗೆ ಮಾಡಿಬಿಟ್ರೆ. ನಿಮ್ಮ ಮೊಮ್ಮಗಳ ಭವಿಷ್ಯ ಹಾಳಾದ್ರೆ ನಾನೇನು ಮಾಡಲಿ? ಗೌರ್ಮೆಂಟ್ ಕಾಲೇಜ್ ಇತ್ತು ತಾನೇ, ಅಲ್ಲೇ ಸೇರಿಸ್ಬೋದಿತ್ತಲ್ಲ. ನಮ್ಮ ಕಾಲೇಜಿಗೆ ಬಂದು ಯಾಕೆ ಸೇರಿಸಿದ್ರಿ ನೀವು? ನಾಳೆ ಅಮೌಂಟ್ ಕಟ್ಟಿ. ದಯವಿಟ್ಟು ಮೇಡಮ್ ಒಂದಿನ ಟೈಮ್ ಕೊಡಿ ನಮಗೆ, ನಾ ಹೆಂಗಾದ್ರೂ ಹೊಂದಿಸ್ತೀನಿ. ಇಲ್ಲ ಆಗಲ್ಲ, ಕಟ್ಲೇಬೇಕು ನೀವು ನಾಳೆ. ನನ್ನ ಮೊಮ್ಮಗಳು ಭವಿಷ್ಯ ಹಾಳಾಗತ್ತೆ ಮೇಡಮ್, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಬನ್ನಿ ಇವ್ರನ್ನ ಹೇಳ್ಕೊಂಡು ಹೋಗಿ ಮೊದಲು ಹೊರಗೆ. ಒಂದಿನ ಟೈಮ್ ಆಗಲ್ಲ, ಹೋಗಿ ಮೊದಲು ಹೊರಗೆ ಹೋಗಿ ನೀವು. ಒಂದಿನ ಕಾಲ್ ನಾನು ಮೇಡಮ್ ವಿವೇಕ ಮೇಡಮ್. ಮೇಡಮ್ ಗಡಿಗಡೆ ಸ್ಕೂಲಲ್ಲಿ ಓದಿದ್ರಲ್ಲ ಮೇಡಮ್, ಟೀಚರ್ ಆಗಿದ್ರಿ. ನಾನು ಮೇಡಮ್ ವಿವೇಕ. ಬೇಗ ಹೊಡೆಯಬೇಕು ಬಂದರೆ ಮತ್ತೊಮ್ಮೆ ಸಾಕು ಹೋದಲ್ಲಿ ಬೇಗ ಹೋಗ್ಬೇಕು. ಮೇಡಮ್ ಬರೋಕ್ಕಿಂತ ಮುಂಚೆ ಎಸ್ಕೇಪ್ ಆಗಿ ಹೊಡೆಯೋದು. ಮೇಡಮ್ ಬಂದು ನೋಡೋಣ ಬರ್ಲಾ? ಹಾಂ. ಏನು ಮಾಡ್ತೀರಾ ಇಲ್ಲಿ? ಏ ವಿವೇಕ, ಸ್ಟಾಫ್ ರೂಮಲ್ಲಿ ಇರ್ತೀನಿ, ಆಮೇಲೆ ಬಾ. ನಾನು ಬಯೋದಿಲ್ಲ ಕಣೋ. ನಾನಿಲ್ಲಿ ಸ್ಟಾಫಲ್ಲಿ ಇರ್ತೀನಿ, ವಿವೇಕನ್ ಬರೋದು ಕೇಳು. ವಿವೇಕ ಬಂದ್ಯಾ? ಕೂತ್ಕೊಳ್ಳಿ. ವಿವೇಕ, ಯಾರು ಕಲಿಸಿದ್ದು ನಿನಗೆ ಈ ಹ್ಯಾಬಿಟನ್ನ? ಇದನ್ನ ಮಾಡಬಾರ್ದು, ತಪ್ಪು ಕಣೋ. ನೀನ್ ಇಲ್ಲಿ ಓದೋದಕ್ಕೆ ಅಂತ ಬಂದಿದ್ಯಾ ಅಲ್ವಾ? ಅಪ್ಪ ಅಮ್ಮ ನಿನಗೆ ಎಷ್ಟು ಕಷ್ಟಪಟ್ಟು ಓದೋದಕ್ಕೆ ಕಲಿಸಿದ್ದಾರೆ, ಅದನ್ನ ಅರ್ಥ ಮಾಡ್ಕೊ. ನೀನು ಚೆನ್ನಾಗಿ ಓದಿ ಜೀವನದಲ್ಲಿ ಸೆಟ್ಲ್ ಆಗಿ ಒಳ್ಳೆ ಭವಿಷ್ಯನ ಕಟ್ಕೊಂಡ್ರೆ ನಿನ್ ಜೊತೆ ಎಲ್ಲರೂ ಇರ್ತಾರೆ ವಿವೇಕ. ಅದನ್ನ ಬಿಟ್ಟು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಈ ತರ ಹಾಳಾಗ್ತಾರ? ತಪ್ಪಾಯ್ತು ಮೇಡಮ್, ನೀನು ಯಾವತ್ತೂ ಹಂಗೆ ಹೇಳೋದು. ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಹೇಳುವಷ್ಟೆಲ್ಲ ವಿವೇಕ ನಿನ್ಗೆ ಹೇಳಿದ್ದೀನಿ. ನೀನ್ ಹೇಗ್ ಬದಲಾಗ್ತೀಯ ಅಂತ ನಾನು ನೋಡಿನಿ. ತಪ್ಪಾಯ್ತು ಮೇಡಮ್, ಇನ್ನು ಯಾವತ್ತೂ ಆ ಥರ ಮಾಡೋದಿಲ್ಲ. ಈ ಥರ ತಪ್ಪು ಮಾಡಬಾರ್ದಿತ್ತು. ಇನ್ಯಾವತ್ತೂ ಈ ಥರ ತಪ್ಪು ಮಾಡೋದು. ಇನ್ನೇನಾದ್ರು ಸಾಧನೆ ಮಾಡಲೇಬೇಕು ನಾನು. ನಾನು ಎಸ್ ಪಿ ಆಗಿದ್ದೀನಿ ಮೇಡಮ್ ಇವಾಗ. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಏನ್ರಿ ನೀವು ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅವ್ರು ಏನ್ ಸಿಗಾದ್ರೂ ಗೌರವ ಕೊಡ್ಬೇಕಾ ಬೇಡವಾ? ಅವ್ರು ಯಾರು ಗೊತ್ತಿದೆ ನಿಮ್ಗೆ? ಅವರು ಕೂಡ ಗಡಿಕಟ್ಟೆ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿದವ್ರನ್ನೇ. ನೀವೇ ಹೇಗೆ ಮಾಡಿದ್ರೆ ಹೇಗೆ? ಎಲ್ಲಿ ಪ್ರಿನ್ಸಿಪಲ್? ಎಲ್ಲಿ ನಿಮ್ಮ ಪ್ರಿನ್ಸಿಪಲ್? ಎಲ್ಲಿ ಕರೀರಿ ನಿಮ್ಮ ಪ್ರಿನ್ಸಿಪಲ್. ಏನ್ ಇಂಪಾರ್ಟೆಂಟ್ ಕಾಲ್? ಕರೀರಿ, ಫಸ್ಟ್ ಕರೀರಿ ಅವ್ರನ್ನ. ನಿಮ್ಮ ಕಾಲೇಜಲ್ಲಿ ಡ್ರಿಂಕ್ಸ್ ಮತ್ತೆ ಸ್ಮೋಕಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಬಂದಿರೋದಕ್ಕೆ ನಾನೀಗ ಇಲ್ಲಿಗೆ ಬಂದಿರೋದು. ಇಲ್ಲ ಸರ್, ನಮ್ಮ ಕಾಲೇಜಲ್ಲಿ ಆ ಥರ ನಮಗೆ ಇನ್ಫಾರ್ಮೇಶನ್ ಇರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಾನು ಈ ಪೊಸಿಷನ್ ಬರೋದಕ್ಕೆ ಅವರೇ ಕಾರಣ. ನಾನು ಚಿಕ್ಕಲ್ಲಿದ್ದ ಅದೇ ಥರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಲ್ತಿದ್ದೆ. ಇವ್ರ ಬುದ್ಧಿವಾದ ಹೇಳಿದಕ್ಕೆ ನಾನು ಈ ಪೊಸಿಷನ್ಗೆ ಬಂದು ಕೂತಿದ್ದೀನಿ. ಇವಾಗ ಟೀಚರ್ ಅದರ ಇನ್ಸ್ಪಿರೇಷನ್ ಆಗಿರ್ಬೇಕು ಸ್ಟೂಡೆಂಟ್ಸ್ಗೆ. ಬೀಡಿಂಗ್ನ ಇಂಪ್ರೂವ್ ಮಾಡೋ ಬದಲು ಸ್ಟೂಡೆಂಟ್ಸ್ನ ಇಂಪ್ರೂವ್ ಮಾಡಿ. ಅದೇ ದುಡ್ಡಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯೆನಾದ್ರೂ ಸಿಗುತ್ತೆ. ಒಂದು ಒಳ್ಳೆ ಎಜುಕೇಷನ್ ಕೊಡೋದು ಟೀಚರ್ನ ಕರ್ತವ್ಯ ಆಗಿರುತ್ತೆ. ಅವ್ರದ್ದು ಏನು ಫೀಸ್ ಇದೆ ಅಷ್ಟನ್ನು ನಾನು ಕಟ್ತೀನಿ. ಇವಾಗ ಮೊಮ್ಮಗ ಓದ್ತಿದ್ದಾನಲ್ಲ, ಮೊಮ್ಮಗಳು ಓದ್ತಿದ್ದಾಳಲ್ಲ, ಅಷ್ಟು ಫೀಸನ್ನು ನಾನು ಕಟ್ತೀನಿ. ಅದೇನು ಫಾರ್ಮಾಲಿಟೀಸ್ ಇದೆ ಅದನ್ನ ಫಿಲ್ ಮಾಡಬೇಕು. ಇದೇ ಲಾಸ್ಟ್. ಈ ಥರದ್ದು ಯಾವುದೇ ರೀತಿ ಇಟ್ಕೊಂಡ್ರು ಕೂಡ ನಾನೇ ಆ್ಯಕ್ಷನ್ ತಗೋಬೇಕಾಗುತ್ತೆ. ಒಬ್ಬ ಗುರುಗಳು ಒಳ್ಳೆಯವರಾಗಿದ್ದರೆ ವಿದ್ಯಾರ್ಥಿಗಳ ಬದುಕನ್ನೇ ಬೆಳಗಬಹುದು. ಹಾಗಾದರೆ ಗುರು ಅನ್ನೋ ಸ್ಥಾನಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಲ್ವಾ? ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡವರು ಅನ್ನನೇ ಕೊಟ್ಟರು, ಶಿಕ್ಷಣವನ್ನು ಪಡೆದವರು ಜೀವಾನೇ ಉಳಿಸಿದ್ರು.
ವಿದ್ಯೆ ಕೊಟ್ಟ ಗುರು ಭವಿಷ್ಯವನ್ನೇ ರೂಪಿಸಿದ್ರು. ಹೌದು, ಈ SLC ಒಬ್ಬ ಫೇಲ್ ಆಗಿದ್ದ ಅಲ್ವಾ? ಹಾಗಾದ್ರೆ ಅವನೇನಾದ? ಏನೇ ಆಗಿದ್ರೂ ಕೂಡ ಬದುಕಿನ ಆಯ್ಕೆ ಅನ್ನೋದು ಅವರವರ ಕೈಯಲ್ಲೇ ಇರತ್ತೆ. ಸರ್, ನಮ್ಮ ಕಂಪ್ನಿ ಹೊಸ CEO ಬಂದಿದ್ದಾರೆ. ಸ್ವಲ್ಪ ತೋರಿಸಿ.